ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ರಿಗೂ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೋಮ್ ಡೆಕೋರ್ ಐಟಮ್ಸ್ ತಗೋಬೇಕಿತ್ತು. ಹೋಮ್ ಡೆಕೋರ್ ಅಂದರೆ ಮೇನ್ ಆಗಿ ಪ್ಲಾಂಟ್ಸ್ ತಗೋಬೇಕಿತ್ತು. ಸೊ ಮನೇಲಿ ಪ್ಲಾಂಟ್ಸ್ ಇಲ್ಲ ಅಂದರೆ ಒಂಥರ ಮನೆ ಇಷ್ಟು ದೊಡ್ಡ ಮನೆ ಆದ್ರೂ ಖಾಲಿ ಖಾಲಿ ಅನಿಸುತ್ತೆ ಅಂತ ಒಂದು ಸ್ವಲ್ಪ ಪ್ಲಾಂಟ್ಸ್ ತೊಗೊಂಬರೋಣ, ಗ್ರೀನರಿ ಇರಲಿ ಮನೆಯೊಳಗೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾನು ಹಾಗೂ ಲಚ್ಚು ಹೋಗ್ತಾ ಇದ್ದೀವಿ. ಮಮ್ಮಿ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದೇನೋ ಬ್ಯಾಂಕ್ ಕೆಲಸ ಇದೆ, ಅದು ಮುಗಿಸ್ಕೊಂಡು ಈಗ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಲಚ್ಚು ಇವಾಗ ಹೊರಟಿದ್ದೀವಿ. ಆ್ಯಂಡ್ ನಾನು ಈ ಖಾಲಿ ರೂಮಲ್ಲಿ ಇದ್ದೀನಿ. ಸೊ ಎಕ್ಕೋ ನೋಡಿ ಹೇಗೆ ಬರ್ತಿದೆ, ಫುಲ್ ಎಕ್ಕೋ ಅಲ್ವಾ? ಬಿಕಾಸ್ ರೂಮ್ ನೋಡಿ ಫುಲ್ ಟೋಟಲ್ ಖಾಲಿ, ಇಲ್ಲಿ ಮಂಚ ಏನೂ ಇಲ್ಲ ಆ್ಯಂಡ್ ಫುಲ್ ಖಾಲಿ ಇದೆ ಇದು ರೂಮ್. ಸೊ ಅದಕ್ಕೆ ಸ್ವಲ್ಪ ಎಕ್ಕೋ ಬರ್ತಿರಬೇಕು. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಮುಂಬೈಯಿಂದ ಬಂದ್ವಿ. ಸೊ ಮುಂಬೈ ಬ್ಲಾಗ್ನ ನೋಡಿರ್ತೀರ ನೀವು. ಸಕ್ಕತ್ತಾಗಿತ್ತು. ಮುಂಬೈ ಹೋಗಿ ಬಂದಿದ್ದು ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದು ಹೇಳ್ತಲ್ಲ ಒಂಥರ ಪರ್ಸ್ನಲ್ ಟೈಮ್ ಅನ್ನೋ ಥರ. ಸೊ ಆ ಥರ ಇತ್ತು. ಆ್ಯಂಡ್ ಅದನ್ನೇ ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲಿ ಅಪ್ಪ ಮಗ ಇಬ್ಬರು ಸೌಂಡ್ ಮಾಡ್ತಿದೆ, ಅದಕ್ಕೆ ನಾನು ಇಲ್ಲಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಫ್ರೀಯಾಗಿ ಮಾತಾಡ್ಬೋದು, ಇಲ್ಲಾಂದರೆ ಅವ್ರದ್ದೇನೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಾ ಇರುತ್ತೆ. ಸೊ ಮುಂಬೈ ಬ್ಲಾಗ್ನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಅಲ್ಲಿ ನಾನು ನನ್ನ ಹಳೆ ಮನೆ ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ, ಹಾಗೂ ಅಮ್ಮನ ಮನೆ ಯಾವ ಥರ ಇದೆ, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ನಾವು ಅಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿದಂಥ ಟೈಮ್ಸ್, ಹಾಗೂ ನನ್ನ ಫೇವ್ರೆಟ್ ಟೆಂಪಲ್ಗೆ ಕೂಡ ಹೋಗಿ ಬಂದಿದ್ದೀವಿ. ಸೊ ಅದನ್ನೆಲ್ಲನೂ ವೀಡಿಯೋ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ತಕ್ಷಣ ಹೋಗಿ ನೋಡಿ ಫಸ್ಟು ಮುಂಬೈ ಬ್ಲಾಗ್ನ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮ್ಮ ಫ್ಯಾಮಿಲಿ ಇನ್ನಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಸೊ ಯಾವೆಲ್ಲ ಪ್ಲ್ಯಾನ್ಸ್ ತೊಗೊಂಬರ್ತೀವಿ ಪ್ರತಿಯೊಂದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಸಂಜೆ ಡಿಮಾರ್ಟ್ಗೆ ಹೋಗೋ ಕೂಡ ಪ್ಲ್ಯಾನ್ ಇದೆ. ಸೊ ಡಿಮಾರ್ಟಲ್ಲಿ ಯಾವ ಥರ ಆಫರ್ಸ್ ಇದೆ, ಅಲ್ಲಿಂದ ಏನೇನು ತರ್ತೀವಿ ಅದನ್ನು ಕೂಡ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ, ಸ್ಕಿಪ್ ಮಾಡ್ತಾ ಹೋಗಬೇಡಿ, ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸು, ಬನ್ನಿ ಹೋಗೋಣ. ಆ್ಯಂಡ್ ನೀವು ನನಗೆ ಸಜೆಸ್ಟ್ ಕೂಡ ಮಾಡ್ಬೋದು, ಲೈಕ್ ಯಾವ ಪ್ಲಾಂಟ್ಸ್ ಮನೇಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ನನಗೆ ಪ್ಲೀಸ್ ಸಜೆಸ್ಟ್ ಮಾಡಿ. ಬಿಕಾಸ್ ನಾವು ಇನ್ನಷ್ಟು ಪ್ಲಾಂಟ್ಸ್ ತೊಗೋಬೇಕು. ಇವಾಗ ಕೆಲವೊಂದು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಇನ್ನಷ್ಟು ತೊಗೊಳ್ಳೋ ಪ್ಲ್ಯಾನ್ಸ್ ಇದೆ. ಸೊ ನೀವು ನನಗೆ ಪ್ಲೀಸ್ ಸಜೆಸ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿದ್ರೆ ಸಜೆಸ್ಟ್ ಮಾಡಿ. ಆ್ಯಂಡ್ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಹೋಗೋಣ ಬನ್ನಿ. ಓಕೆ ಫ್ರೆಂಡ್ಸ್, ಸೊ ಬಂದ್ವಿ ನಾವು ನರ್ಸರಿಗೆ. ಆ್ಯಂಡ್ ಇದು ಬಂದು ನಮ್ಮ ಹಳೆ ಮನೆ ಹತ್ರ ಇರುವಂಥ ನರ್ಸರಿ. ಸೊ ನಮ್ಮ ಹಳೆ ಮನೆ ಹತ್ರ ಒಂದು 2-3 ನರ್ಸರಿ ಇದೆ. ಆ್ಯಂಡ್ ತುಂಬಾ ಅಮೇಝಿಂಗ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಪ್ಲಾಂಟ್ಸ್ಗಳು ಕೂಡ ಸಿಗುತ್ತೆ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ವಿ, ಎಲ್ಲ ಇಂಡೋರ್ ಪ್ಲಾಂಟ್ಸ್ ತೋರಿಸ್ತಾ ಇದ್ರು. ಆ್ಯಂಡ್ ಇಂಡೋರ್ ಪ್ಲಾಂಟ್ಸಲ್ಲಿ ಕಲೆಕ್ಷನ್ಸ್ ಎಷ್ಟಿದೆ ಅಂದರೆ ನನಗೆ ಅಲ್ಲಿಗೆ ಹೋದ್ಮೇಲೆ ಸಖತ್ ಕನ್ಫ್ಯೂಸೇ ಆಗೋಯಿತು, ಯಾವ ಪ್ಲಾಂಟ್ ನಾನು ತೊಗೋಬೇಕು, ಯಾವ ತೊಗೋಬಾರ್ದು ಅಂತ. ಸೊ ಸಖತ್ ಕನ್ಫ್ಯೂಷನ್ ಆಗೋಯಿತು. ಆ್ಯಂಡ್ ನನಗೆ ಅಷ್ಟೊಂದು ಪ್ಲಾಂಟ್ಸ್ ಬಗ್ಗೆ ತೀರಾ ಜಾಸ್ತಿ ನಾಲೆಜ್ ಇಲ್ಲ. ಮಮ್ಮಿಗೆ ತುಂಬ ಜಾಸ್ತಿ ಇದೆ, ಬಟ್ ಅವ್ರಿಗೆ ಔಟ್ಡೋರ್ ಪ್ಲಾಂಟ್ಸ್ ಬಗ್ಗೆ ತುಂಬ ಜಾಸ್ತಿ ನಾಲೆಜ್ ಇರೋದು. ಆ್ಯಂಡ್ ಇಂಡೋರ್ ಪ್ಲಾಂಟ್ಸ್ನ ಮೇಂಟೆನೆನ್ಸ್ ಅದು ಇದು ಎಲ್ಲ ತುಂಬ ಜಾಸ್ತಿ ಕಡಿಮೆ ನಾಲೆಜ್ ಇರೋದ್ರಿಂದ ತುಂಬ ಕೇಳಿ ತೊಗೋತಾ ಇದ್ವಿ. ಆ್ಯಂಡ್ ನಮಗೆ ಒಂದು ಸ್ವಲ್ಪ ಬುಷಿ ಥರ ಎಲ್ಲ ಬೇಕಿತ್ತು. ಸೊ ದ್ಯಾಟ್ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಇಟ್ಟಾಗ. ಬಿಕಾಸ್ ಮನೆ ಸಖತ್ತು ಸ್ಪೇಷಿಯಸ್ ಆಗಿರೋದ್ರಿಂದ ದೊಡ್ಡ ಪ್ಲಾಂಟೇ ತುಂಬ ಚಿಕ್ಕದಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. ಸೊ ಮತ್ತು ಯಾವ ಪ್ಲಾಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಅದಕ್ಕೆ ತುಂಬ ಕೇಳ್ಕೊಂಡು ತಗೋತಾ ಇದ್ವಿ. ಆ್ಯಂಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇಂಡೋರ್ ಪ್ಲಾಂಟ್ಸಲ್ಲಂತೂ. ಸೊ ನೀವು ನನಗೆ ಸಜೆಸ್ಟ್ ಮಾಡಿ ಪ್ಲೀಸ್. ನಾನು ಕಾಮೆಂಟ್ ಮಾಡಿ ತಿಳಿಸಿ ಯಾವುದೆಲ್ಲ ಇಂಡೋರ್ ಪ್ಲಾಂಟ್ಸ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಅಂದರೆ ಒಂಥರ ಏರ್ ಪ್ಯೂರಿಫೈ ಯಾವ್ದು ಮಾಡುತ್ತೆ, ಮತ್ತು ವಾಸ್ತುಗೆ ಯಾವ್ದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾವುದು ಚೆನ್ನಾಯ್ತಾ ಇದು? पॉजिटिविटी फैलाने का थोड़ा आपके पास बैम्बू स्प्रिंग वाला है? ऐसे बैम्बू टाइप में आके ऊपर से स्प्रिंग आता है, बैम्बू स्प्रिंग ಅದು ಚೆನ್ನಾಗಿದೆ ಕಣೆ. इंडोर में आएगा तो थोड़ा सा चाहिए, लाइट है तो ठीक रहेगा. ಲೈಟ್ ಏನಪ್ಪ ಅಂದರೆ ಒಂಥರ ವಾಸ್ತುಗೂ ತುಂಬ ಚೆನ್ನಾಗಿರಬೇಕು ಆ ಥರ ಪ್ಲ್ಯಾಂಟ್ ಹುಡುಕ್ತಾ ಇದ್ದೆ ನಾನು. ಆ್ಯಂಡ್ ನಾನು ಕೆಲವೊಂದು ಯೂಟ್ಯೂಬರ್ಸ್ ಮನೆಯಲ್ಲಿ ಕೂಡ ನೋಡಿದ್ದೀನಿ, ಒಂಥರ ಬ್ಯಾಂಬೂ ಥರ ಬಂದು ಸ್ಪ್ರಿಂಗ್ ಥರ ಬರುತ್ತೆ. ಆ ಪ್ಲ್ಯಾಂಟ್ನ ನಾನು ಆ್ಯಕ್ಚುಲಾಗಿ ತುಂಬ ಹುಡುಕ್ತಾ ಇದೆ.
ಬಟ್ ಅದು ಸಿಗಲಿಲ್ಲ ನನಗೆ. ಒಂದೆರಡು ನರ್ಸರಿಗೆ ಹೋಗಿ ಕೇಳಿದೆ ನಾನು, ಬಟ್ ಅದು ಸಿಗಲಿಲ್ಲ. थोड़ा जो पॉजिटिविटी रहता है ना कि घर पे पीस शांति. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಆ್ಯಂಡ್ ಇಂಡೋರ್ ಪ್ಲಾಂಟ್ಸ್ದು ಕೆಲವೊಂದು ಪ್ರೈಸಸ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಅಂದರೆ ಕೆಲವೊಂದು ಪ್ಲಾಂಟ್ಸ್ದು ತುಂಬ ಪ್ರೈಸಿ ಇರುತ್ತೆ, ಅದು ಕೆಲವೊಂದು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ. ಆ್ಯಂಡ್ ಇವ್ರ ಹತ್ರ ಪ್ಲಾಂಟರ್ಸ್ ಕೂಡ ತುಂಬ ಚೆನ್ನಾಗಿರೋ ಪ್ಲಾಂಟರ್ಸ್ಗಳು ಕೂಡ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಲೈಕ್ ಲಾರ್ಜ್ ಸೈಜ್ ಪ್ಲಾಂಟರ್ ಬೇಕಿತ್ತು. ಅಷ್ಟು ಲಾರ್ಜ್ ಸೈಜ್ ಪ್ಲಾಂಟರ್ಸ್ ಸಿಗಲಿಲ್ಲ. ಬಟ್ ಪ್ಲಾಂಟರ್ಸ್ ಕೂಡ ತೋರಿಸ್ತೀನಿ. ಇದು ನೋಡಿ ಬಾನ್ಸಾಯ್ ಎಷ್ಟು ಚೆನ್ನಾಗಿದೆ ಅಲ್ಲ. ಬಾನ್ಸಾಯ್ ಅಂತೂ 1500 ರೂಪೀಸ್ ಹೇಳಿದ್ರು, ನಮ್ಗೆ ಕೇಳಿನೇ ಸುಸ್ತಾಗೋಯ್ತು. ಸೊ ನೋಡಿ ಪ್ಲಾಂಟರ್ಸ್, ನನಗೆ ಈ ಥರ ಸೆರಾಮಿಕ್ ಪ್ಲಾಂಟರ್ಸ್ ತುಂಬಾ ಜಾಸ್ತಿ ಇಷ್ಟ. ಬಟ್ ನಮಗೆ ಒಂದು ಸ್ವಲ್ಪ ಸೈಜ್ ದೊಡ್ಡದಾಗಿ ಬೇಕಿತ್ತು, ಸಿಗಲಿಲ್ಲ. ಸೊ ಅದಕ್ಕೆ ಎರಡು ಚಿಕ್ಕ ನಾರ್ಮಲ್ ಸೈಜಲ್ಲೇ ಮೀಡಿಯಮ್ ಸೈಜ್ ಅಂತ ಅನ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ಒಂದೆರಡು ಮೂರು ಪ್ಲಾಂಟ್ ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಪ್ಲಾಂಟರ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಯಾವ ಪ್ಲಾಂಟರ್ ಚೆನ್ನಾಗಿರುತ್ತೆ, ಮನೆಗೆ ಯಾವುದು ತುಂಬ ಜಾಸ್ತಿ ಲುಕ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ತಾಯಿದ್ವಿ. ಸೊ ನಾವು ಈ ಎರಡು ಪ್ಲಾಂಟನ್ನ ತೊಗೊಂಡ್ವಿ. ಮುಂದೆ ತೋರಿಸ್ತೀನಿ ಅದು ಮನೇಲಿ ಹಾಕಿದಾಗ. ಸೊ ಅದಕ್ಕೆ ಅವರು ಖಾದೆಲ್ಲ ಅವರೇ ಹಾಕಿ ಲೈಕ್ ಗೊಬ್ಬರ ಎಲ್ಲ ಹಾಕಿ ಕೊಡ್ತಾಯಿದ್ರು. ಇವ್ರ ಹತ್ರ ಮಣ್ಣು ಅಷ್ಟು ಚೆನ್ನಾಗಿರಲಿಲ್ಲ, ನಂಗೆ ಮಣ್ಣು ಅಷ್ಟು ಇಷ್ಟ ಆಗಲಿಲ್ಲ, ಮಮ್ಮಿಗೂ ಇಷ್ಟ ಆಗಲಿಲ್ಲ. ಮಮ್ಮಿ ಅದೇ ಹೇಳ್ತಾ ಇರ್ತಾರೆ, ಇವ್ರ ಹತ್ರ ಒಂಥರ ಪಿಚ್ಚಿ ಮಣ್ಣು ಥರ ಇರುತ್ತೆ, ಒಂಥರ ಜಾಸ್ತಿ ಪಿಚ್ಚಿಕ್ ಅಂತಾರಲ್ಲ ಆ ಥರ. ಈ ಥರ ಉಡಿಯಾಗಿದ್ದರೆ ಮಣ್ಣು ಚೆನ್ನಾಗಿ ಪ್ಲ್ಯಾಂಟ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾಯಿದ್ರು. We'll go through the wastelands, through the highways, till my shadow turns to sun rays. And on we'll go through the wastelands, through the highways, and on we'll go. Through the highways, till my shadow turns to sun rays. And on we'll go through the wastelands, through the highways, and on we'll go. ಸೊ ಅದಾದಮೇಲೆ ನಾವು ಇನ್ನೊಂದು ನರ್ಸರಿಗೆ ಬಂದ್ವಿ. ಆ್ಯಂಡ್ ಅಂದರೆ ಅದ್ಲಿಂಗಿಂತ ಒಂದು 100 ಮೀಟರ್ಸ್ ಆರ್ 150 ಮೀಟರ್ಸ್ ದೂರದಲ್ಲಿ ಇನ್ನೊಂದು ನರ್ಸರಿ ಇದೆ. ಸೊ ಅಲ್ಲಿಗೆ ಬಂದಾಗ ಇಲ್ಲಿ ಕೂಡ ಅಷ್ಟೇ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್. ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಔಟ್ಡೋರ್ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿದ್ದು, ಮತ್ತು ಎಲ್ಲನೂ ಒಂಥರ ಹೂ ಬಿಟ್ಟಿರೋದು, ರೋಸಸ್ ಎಲ್ಲ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬಂದಿರೋದಿತ್ತು. ಸೊ ಅದು ತುಂಬ ಅಟ್ರ್ಯಾಕ್ಟ್ ಮಾಡ್ತಿತ್ತು ಇವ್ರ ನರ್ಸರಿನಲ್ಲಿ. ಆ್ಯಂಡ್ ಇಂಡೋರ್ ಪ್ಲಾಂಟ್ಸ್ಗಳದ್ದು ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಮತ್ತು ತುಂಬ ಗ್ರೀನರಿ ಇತ್ತು. ಅವ್ರ ಹತ್ರ ಅಷ್ಟು ಗ್ರೀನರಿ ಇರಲಿಲ್ಲ, ಒಂದು ಸ್ವಲ್ಪ ಒಣಗಿರೋ ಥರ ಎಲ್ಲ ಆಗಿಬಿಟ್ಟಿತ್ತು. ಬಟ್ ಇವ್ರ ಹತ್ರ ತುಂಬಾ ಗ್ರೀನರಿ ಇರುವಂಥ ಪ್ಲಾಂಟ್ಸ್ ಎಲ್ಲ ಇತ್ತು. ಸೊ ಇಲ್ಲಿ ಇವ್ರ ಹತ್ರ ಅದನ್ನೇ ನೋಡ್ತಾ ಇದ್ವಿ ಯಾವ್ದು ತಗೊಳ್ಳೋದು ಅಂತ. ಇವ್ರ ಹತ್ರ ಈ ಜೇಡ್ ಪ್ಲಾಂಟ್ ಅದೆಲ್ಲ ಇವ್ರ ಹತ್ರನೇ ಪರ್ಚೇಸ್ ಮಾಡಿದ್ದು, ಸ್ನೇಕ್ ಪ್ಲಾಂಟ್, ಜೇಡ್ ಪ್ಲಾಂಟ್ ಎಲ್ಲ. ಅವ್ರ ಹತ್ರನೂ ಕೇಳಿದೆ ನಾನು, ನಿಮಗೆ ಸ್ಪೈರಲ್ ಬ್ಯಾಂಬೂ ಪ್ಲಾಂಟ್ ಬೇಕು ನನಗೆ, ಅದಿದೆಯಾ ಅಂತ. ಅದು ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ನೋಡಿ ಪ್ಲಾಂಟ್ಸ್ಗಳೆಲ್ಲ ಯಾವ ಥರ ಇದೆ ಅಂತ. ಆ್ಯಂಡ್ ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ನ ಸೆಲೆಕ್ಟ್ ಮಾಡಿ ಇವಾಗ ಪ್ರೈಸ್ ರೇಂಜ್ ಮಾತಾಡ್ತಾ ಇದ್ದೀವಿ.
जेट And we'll grow in number, fueled by them to see the horizon, turn us to thousands. And we'll grow in number, fueled by them to see the horizon, turn us to thousands. And on we'll go, through the wastelands, through the highways, till my shadow turns to sun rays. And on we'll go. ಓಕೆ ಫ್ರೆಂಡ್ಸ್, ಸೊ ಪ್ಲಾನ್ ಶಾಪಿಂಗ್ ಎಲ್ಲ ಮುಗೀತು ಆ್ಯಂಡ್ ಬಂದ್ವಿ ಮನೆಗೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಬನ್ನಿ, ಇದು ಬಂದು ಫಸ್ಟ್ ಪ್ಲಾಂಟ್ ಆ್ಯಂಡ್ ಇದನ್ನು ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈ ಪ್ಲಾಂಟ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಾಗಿದೆ ಈ ಪ್ಲಾಂಟ್ ಒಂಥರ. ಸೊ ಇದನ್ನು ಸಾಂಗ್ ಆಫ್ ಇಂಡಿಯಾ ಅಂತ ಕರೀತಾರೆ, ಸಾಂಗ್ ಆಫ್ ಇಂಡಿಯಾ. ಆ್ಯಂಡ್ ಇನ್ನೂ ಬೇರೆ ಬೇರೆ ಪ್ಲಾಂಟ್ಸ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಔಟ್ಡೋರ್ ಪ್ಲಾಂಟ್ ಕೂಡ ತೊಗೊಂಡ್ವಿ ಆ್ಯಂಡ್ ಇಂಡೋರ್ ಪ್ಲಾಂಟ್ ಕೂಡ ತೊಗೊಂಡ್ವಿ. ಸೊ ಇಲ್ಲಿ ಬಂದು ನೋಡಿ ನಮ್ಮ ಸ್ನೇಕ್ ಪ್ಲಾಂಟ್ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೊಂದು ಪಾಟ್ ತೊಗೊಂಬಂದಿದ್ವಿ ನಾವು. ನನ್ನ ಸ್ಪಾರ್ದು ವಿಡಿಯೋ ನೋಡಿದರೆ ಅದರಲ್ಲಿ ನೀವು ನೋಡಿರ್ತೀರ. ಸೊ ಇದೊಂದು ಪಾಟ್ ತೊಗೊಂಬಂದಿದ್ವಿ ಆ್ಯಂಡ್ ಆ ಪಾಟಲ್ಲಿ ಈ ಪ್ಲಾಂಟ್ ಇದೆ, ಸ್ನೇಕ್ ಪ್ಲಾಂಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದೆರಡು ಪುಟ್ಟ ಜೇಡ್ ಪ್ಲಾಂಟ್ ತೊಗೊಂಬಂದ್ವಿ, ಸುಮ್ಮನೆ ಲೈಕ್ ಈ ಥರ ಟೀ ಪಾಯ್ಸ್ ಮೇಲೆಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದೊಂದು ಇದನ್ನ ಲಾಲ್ ಬಾದ್ಶಾ ಅಂತ ಕರೀತಾರೆ ಈ ಪ್ಲಾಂಟ್ನ. ಸೊ ಇದು ಇಂಡೋರ್ ಆ್ಯಂಡ್ ಔಟ್ಡೋರ್ ಎರಡಕ್ಕೂ ಆಗುತ್ತೆ. ಚೆನ್ನಾಗಿದೆ ಅಲ್ವಾ, ಈ ಪ್ಲಾಂಟ್ ಕೂಡ ಚೆನ್ನಾಗಿದೆ. ಇದ್ರದ್ದು ಈ ಥರ ಸ್ಟೆಮ್ ಬಂದ್ಬಿಟ್ಟು ಆಮೇಲೆ ಮೇಲ್ಗಡೆ ಮಾತ್ರ ಲೀವ್ಸ್ ಥರ ಇದೆ ಅದು. ಆ್ಯಂಡ್ ನೆಕ್ಸ್ಟ್ ಬಂದು ಹೊರಗಡೆ ಇದೆ, ಬನ್ನಿ. ಸೊ ನೆಕ್ಸ್ಟ್ ಇದು ಈ ರೆಡ್ ರೋಸ್ ಬಿಟ್ಟಿದೆಯಲ್ಲ, ಸೊ ಇದೊಂದು ರೋಸ್ ಪ್ಲಾಂಟ್ ತೊಗೊಂಬಂದ್ವಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಒಂದು ಲಿಪ್ಸ್ಟಿಕ್ ಬಂದಿತ್ತು, ಸೊ ಅದರದ್ದು ಟೆಸ್ಟ್ ಮಾಡ್ತಾ ಇದೆ ಹೇಗಿದೆ ಅಂತ. ಸೊ ಇದು ಬಂದು ನನ್ನ ರೆಡ್ ರೋಸ್ ಪ್ಲ್ಯಾಂಟ್, ಇದೊಂದು ತೊಗೊಬಂದ್ವಿ. ಆ್ಯಂಡ್ ಆಮೇಲೆ ಜೇಡ್ ಪ್ಲಾಂಟ್ ತೊಗೊಂಬಂದ್ವಿ. ಸೊ ಇದು ಜೇಡ್ ಪ್ಲಾಂಟ್, ಇದ್ರದ್ದು ಲೀಫ್ ಎಲ್ಲ ಸ್ವಲ್ಪ ಇವಾಗ ಉದ್ರಿದೆ. ಜೇಡ್ ಪ್ಲಾಂಟ್ ಒಂದು ಆ ಥರ, ಅದು ತುಂಬ ಚೆನ್ನಾಗಿ ಬುಷಿಯಾಗಿತ್ತು ಜೇಡ್ ಪ್ಲಾಂಟ್, ಇವಾಗ ಯಾಕೋ ಈ ಥರ ಆಗಿಬಿಟ್ಟಿದೆ. ಸೊ ಜೇಡ್ ಪ್ಲಾಂಟ್ ಒಂದು, ಆಮೇಲೆ ಅಷ್ಟೇ ಅನ್ಕೋತೀನಿ ತಂದಿದ್ದು. ಇನ್ನೊಂದಿದೆ ಒಳಗಡೆ ಇಂಡೋರ್ ಪ್ಲಾಂಟ್. ಸೊ ಇದು ಬಂದು ಇನ್ನೊಂದು ಪ್ಲಾಂಟ್ ಆ್ಯಂಡ್ ಇದ್ರದ್ದು ಹೆಸರು ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅವ್ರೇನೋ ಹೇಳಿದ್ರು ಬಟ್ ನಾನು ಮರ್ತೋದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಇಷ್ಟುದ್ದ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ಇದೊಂದು ಪ್ಲಾಂಟ್ ತೊಗೊಂಬಂದ್ವಿ ಆ್ಯಂಡ್ ಈ ಪ್ಲಾಂಟರ್ಸ್, ಸೊ ಇದೊಂದು ಪ್ಲಾಂಟರ್ ತೊಗೊಂಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಪ್ಲಾಂಟರ್. ಸೊ ಇದಷ್ಟು ಪ್ಲಾಂಟ್ ಶಾಪಿಂಗ್ ಆಯಿತು. ಆ್ಯಂಡ್ ಸಂಜೆ ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಸ್ಟೇ ಟ್ಯೂನ್, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ ಫ್ರೆಂಡ್ಸ್, ಸೊ ನಾವು ಇವಾಗ ಡಿ-ಮಾರ್ಟ್ಗೆ ಹೊರಟಿದ್ದೀವಿ. ಆ್ಯಂಡ್ ಅಲ್ಲಿ ಪಾರ್ಕಿಂಗ್ ಇರುತ್ತೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಏನು ಮಾಡೋದು. ವಾಕ್ ಮಾಡ್ಕೊಂಡು ಹೋಗುತ್ತೆ ಇಲ್ಲ ನೋಡಿ ಮ್ಯಾಪ್ ಹಾಕು. ನಿನ್ನ ಫೋನಲ್ಲಿ ಹಾಕ್ರಿ. ನನ್ನ ಫೋನ್ ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಡಿ-ಮಾರ್ಟ್ಗೆ ಹೊರಟಿದ್ದೀವಿ. ಕೋರಮಂಗಲದಲ್ಲಿ ಹೊಸದಾಗಿ ಡಿ-ಮಾರ್ಟ್ ಓಪನ್ ಆಗಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನೋಡ್ಕೊಂಬರೋಣ, ತುಂಬ ಆಫರ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಪುನೀತ್ ಆ್ಯಂಡ್ ಇವತ್ತು ಫಾರ್ ಎ ಚೇಂಜ್ ನಂದು ಬರ್ತಿದ್ದಾಳೆ ನಮ್ಮ ಜೊತೆ. ಸೊ ಇಡೀ ನಂದು ಹಾಯ್, ಹಾಯ್. ತುಂಬ ಟೈಮ್ ಆದ್ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಮುಂಬೈಯಿಂದ ಬಂದ್ಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಫಾರ್ 5 days ಕ್ವಾರಂಟೈನ್ ಇದ್ವಿ ನಾವು. 5 days ಕ್ವಾರಂಟೈನ್. ಸೊ ಇವತ್ತು ಮನೆಯಲ್ಲೇ ಇದ್ವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಇನ್ನೊಂದು ಫಾರ್ ಎ ಚೇಂಜ್ ಲಚ್ಚು ನಮ್ಮ ಜೊತೆ ಬರ್ತಾ ಇಲ್ಲ ಡಿ. ಸೊ ಫಸ್ಟ್ ಟೈಮ್ ಲಚ್ಚು ನಮ್ಮ ಜೊತೆ ಬರ್ತಾ ಇಲ್ಲ, ನಂದು ನಮ್ಮ ಜೊತೆ ಬರ್ತಿದ್ದಾಳೆ, ಲಚ್ಚು ಬರ್ತಾ ಇಲ್ಲ. ಲಚ್ಚು ಈ ಥರ ನೋಡ್ತಿದ್ದಿ, ರೆಸ್ಪಾಂಡ್ ಮಾಡಿ ಏನಾದರೂ ಒಂದು. ನಾನು ಎಷ್ಟು ಕಪ್ಪು ಕಾಣಿಸ್ತದೆ ನೋಡಿ. ಪರವಾಗಿಲ್ಲ ಬಿಡು, ಹೇಳು ಏನು ಮಾಡ್ತಾ ಇದೀಯಾ? ಕೆಲಸ, ನನ್ನ ನೈಟ್ ಶಿಫ್ಟ್ ಇದೆ ಇವತ್ತು.
ಇಲ್ಲ ಬೆಳಗ್ಗೆನೇ ನಾವು ಆ್ಯಕ್ಚುಲಿ ಶಾಪಿಂಗ್ ಮಾಡಿ ಬಂದಿದ್ವಿ ವಿಡಿಯೋಸಲ್ಲಿ ಗೊತ್ತಾಗುತ್ತೆ. ಹಾಂ, ಸೊ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ಕೆಲವೊಂದು ಪ್ಲ್ಯಾಂಟ್ಸ್ನ ತೊಗೊಂಬಂದ್ವಿ. ತುಂಬಾ ಚೆನ್ನಾಗಿರೋ ಪ್ಲ್ಯಾಂಟ್ಸ್ ಎಲ್ಲ ನೋಡ್ಬೋದು, ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಪ್ಲ್ಯಾಂಟ್ಸ್ ತಂದಿದ್ದೀವಿ ಆ್ಯಂಡ್ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಡೀಟೇಲಾಗಿ, ಪ್ರತಿಯೊಂದನ್ನು ಹೇಳ್ತೀನಿ ಯಾವ ರೀತಿ ಇದೆ ಏನು ಎತ್ತ ಅಂತೆಲ್ಲ. ಆ್ಯಂಡ್ ಲಕ್ಷಿತ್ ಹೊರಗಡೆ ಹೊರಟೋಗ್ಬಿಟ್ಟ. ಸೊ ಲಕ್ಷಿತ್ ನೋಡಿ, ಲಕ್ಷಿತ್ ಸೇ ಹಾಯ್ ಮಗ್ನೆ. ಹಾಯ್ ಚಾಕ್ ವಿ ಆರ್ ಗೋಯಿಂಗ್ ಅನ್ನು. ಅವ್ನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸೊ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಯಾರಾದರೂ ಕೋರಮಂಗಲದಲ್ಲಿರೋರು ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂದರೆ, ಸೊ ತುಂಬ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಬಿಟ್ಟಿದ್ದಾರಂತೆ. ನೀವು ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಏನೇನೆಲ್ಲ ಡೀಲ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮುಂದೆ ವೀಡಿಯೋನಲ್ಲಿ. ನೋಡ್ಕೊ ಮ್ಯಾಪ್ ಜಲ್ದಿ ಎಲ್ಲ ತಿರ್ಕೋಬೇಕಿಲ್ಲ. ಅಲ್ಲಿ ಮುಂದೆ ಸರ್ಕಲಲ್ಲಿ ಮಹಾರಾಜ ಸರ್ಕಲ್ ಅಂತ ಏನು ಬರುತ್ತೆ. ನೋಡು ಇಲ್ಲೇ ಡಿಜಿಟಲ್ ಆಯ್ತಲ್ಲ ಇಲ್ಲಿ. ಇಲ್ಲ ಗಂಡಿ ಮುಂದೆ ಸರ್ಕಲ್, ಅಲ್ಲಿ ಆ ಸರ್ಕಲ್ ಇದೆಯಲ್ಲ ರೋಡಲ್ಲಿ ನೀನು ತೆಗಿ. ಅಲ್ಲಿ ಕಾಣಿಸ್ತಿಲ್ವಾ ನನಗೆ ಮ್ಯಾಪಲ್ಲಿ? बहुत इंजीनियरिंग के ऊपर, बहुत टेक्निकल से रिलेटेड ऊपर सबका एक्सपीरियंस मिलता है. Take the next right, then your destination will be on the left. क्लोज ಆಗ್ಬಿಟ್ಟಿದೆ. क्या बोलते हैं ಓಕೆ ಫ್ರೆಂಡ್ಸ್, ಬಂದ್ವಿ ನಾವು ಕೋರಮಂಗಲ ಡಿ ಮಾರ್ಟ್ಗೆ. ಅಂತ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಡಿ ಮಾರ್ಟ್. ಕೋರಮಂಗಲದಲ್ಲಿ ತುಂಬ ಟೈಮಿಂದನೂ ಅದೊಂದಿತ್ತು, ಡಿ ಮಾರ್ಟ್ ಇಲ್ಲ ಇಲ್ಲಿ, ಡಿ ಮಾರ್ಟ್ ಇಲ್ಲ ಅಂತ. ಬಟ್ ಇವಾಗ ಬಂತಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಸಖತ್ತು ದೊಡ್ಡದಾಗಿದೆ. ನಾನು ಕೆ ಆರ್ ಪುರಂ ಹತ್ರ ಇರೋ ಡಿ ಮಾರ್ಟ್ ಮತ್ತು ಜಯನಗರ ಹತ್ರ ಇರೋ ಡಿ ಮಾರ್ಟ್ಗೆಲ್ಲ ಹೋಗಿದ್ದೀನಿ. ಅದೆಲ್ಲ ಸ್ವಲ್ಪ ಚಿಕ್ಕದಾಗಿ ಇತ್ತು. ಬಟ್ ಇದಂತೂ ಸಖತ್ ಲೈಕ್ ಒಂಥರ ಸ್ಪೇಷಿಯಸ್ ಹ್ಯೂಜ್ ಡಿ ಮಾರ್ಟ್ ಅಂತಲೇ ಕರಿಬೋದು. ಸೊ ಬನ್ನಿ, ಇದ್ರೊಳಗೂ ನಿಮಗೆ ಯಾವ್ಯಾವ ಥರ ಆಫರ್ಸ್ಗಳು ಬಿಟ್ಟಿದ್ದಾರೆ ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ. चाहिए पिकल गेट वन बाय वन. ಓಕೆ ಫ್ರೆಂಡ್ಸ್, ನೋಡ್ಬೋದು ತುಂಬಾ ಆಫರ್ಸ್ಗಳಿತ್ತು. ಲೈಕ್ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ಸ್ ಅಂತೂ ಸಿಕ್ಕಾಪಟ್ಟೆ. ಲೈಕ್ ಈ ಥರ ಉಪ್ಪಿನಕಾಯಿ ಅದು ಇದು ಕೆಲವು ಸಿಕ್ಕಾಪಟ್ಟೆ ಈ ಥರ ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲ ಬಿಟ್ಟಿದ್ರು. ಹಾಗೂ ಚಿಪ್ಸ್ ಆಗಲಿ ಮತ್ತು ಇದು ಹಪ್ಪಳ ಅದರಲ್ಲೆಲ್ಲ ತುಂಬಾ ಆಫರ್ಸ್ಗಳೆಲ್ಲ ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲೂ ಆಫರ್ ಇತ್ತು. ಲೈಕ್ ಇದರಲ್ಲಿ ಆಫರ್ ಇಲ್ಲ ಅನ್ನೋದಿಲ್ಲ, ಪ್ರತಿಯೊಂದರಲ್ಲೂ MRP ಮೇಲೆ ತುಂಬಾ ಡಿಸ್ಕೌಂಟ್ಸ್ ಎಲ್ಲ ಬಿಟ್ಟಿದ್ರು. ಆ್ಯಂಡ್ ಎಣ್ಣೆನೂ ಅಷ್ಟೇ, ಲೈಕ್ ನಾವು ಅಡುಗೆಗೆ ಬಳಸುವಂಥ ಸನ್ಫ್ಲವರ್ ಆಯಿಲ್ ಅದರಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ಬಿಟ್ಟಿದ್ರು. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ ಇವಾಗ ಎಣ್ಣೆ ಎಷ್ಟು ಬೆಲೆ ಆಗಿಬಿಟ್ಟಿದೆ ಅಂತ. ಸೊ ಅದರಲ್ಲೂ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಬಿಟ್ಟಿದ್ರು. ಲೈಕ್ 180 ಇದ್ದಿದ್ರೆ 140 ರುಪೀಸ್ ಎಲ್ಲ. 5 ಲೀಟರ್ ಬಾಟಲ್ಸ್ದು ಅಷ್ಟೇ ತುಂಬ ಆಫರ್ಸ್ ಎಲ್ಲ ಬಿಟ್ಟಿದ್ರು. ಸೊ ನೀವು ಡೆಫಿನೆಟ್ಲಿ ಹೋಗಿ ಚೆಕ್ಔಟ್ ಮಾಡಿ ಡಿ ಮಾರ್ಟ್ನ, ನಿಮಗೆ ಗೊತ್ತಾಗುತ್ತೆ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go. ಸೊ ನೋಡ್ಬೋದು ಸೋಪ್, ಸರ್ಫ್ ಇದರಲ್ಲೆಲ್ಲ ಸಖತ್ ಆಫರ್ಸ್ ಇತ್ತು, ಸಖತ್ ಡೀಲ್ಸ್ ಅಂತಲೇ ಹೇಳ್ಬೋದು. ನಾವು ಮಂಡ್ಯಗೆ ಕೂಡ ತೊಗೊಂಡೋದ್ವಿ ಆ್ಯಂಡ್ ಇಲ್ಲಿಗೂ ಕೂಡ ತುಂಬಾ ಶಾಪಿಂಗ್ ಮಾಡ್ಕೊಂಬಂದ್ವಿ. ಸೊ ಆ್ಯಂಡ್ ಲಕ್ಷಿತ್ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾನೆ, ಎಲ್ಲನೂ ಬೀಳ್ಸೋದು ಮತ್ತು ಎಲ್ಲ ಕಡೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಒಂಥರ ಹೈಡ್ ಆ್ಯಂಡ್ ಸಿಕ್ ಆಟ ಆಡೋದು. ಸಾಕು ಮಾಡಿಬಿಟ್ಟು ಆ್ಯಕ್ಚುಲಿ ನಮಗೆ, ಬಿಕಾಸ್ ನಾವು ಹೋಗಿದ್ದು ಬೇರೆ ಲೇಟ್. ನಾವೊಂದು 7:30 8 o'clock ಪ್ರಾಬಬ್ಲಿ ಹೋಗಿದ್ದು. ಆ್ಯಂಡ್ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಕ್ಲೋಸ್ ಆಗ್ತಿತ್ತು ಡಿ ಮಾರ್ಟ್. ಇನ್ಫ್ಯಾಕ್ಟ್ ಅವರೇ ಹೋಗಿ ಅಂತ ತಳ್ತಾ ಇದ್ರು ಹೊರಗಡೆ. ಅದರಲ್ಲಿ ಇವಂದು ಬೇರೆ ಆಟ. ಆ್ಯಂಡ್ ಬೇಬಿ ಪ್ರಾಡಕ್ಟ್ಸಲ್ಲೂ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ರು. ಬೇಬಿ ಪ್ರಾಡಕ್ಟ್ಸ್ ಲೈಕ್ ಬೇಬಿ
ಸೋಪ್, ಬೇಬಿ ಕ್ರೀಮ್, ಬೇಬಿ ಆಯಿಲ್ ಎಲ್ಲದರಲ್ಲೂ ಹಾಗೂ ಡೈಪರ್ಸ್ ಪ್ರತಿಯೊಂದರಲ್ಲೂ ಆಫರ್ಸ್ ಚೆನ್ನಾಗಿತ್ತು. ಹಾಗೂ ನಿಮಗೆ ಕ್ಲಾದಿಂಗ್ ಸೆಕ್ಷನ್ ಆಗಲಿ ಮತ್ತು ಈ ಥರ ಕ್ರಾಕರಿ ಸೆಕ್ಷನ್ ಆಗಲಿ ಪ್ರತಿಯೊಂದರಲ್ಲೂ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ಬಿಟ್ಟಿದ್ರು. ಹಾಯ್ ಲಕ್ಷಿ. ಲಕ್ಷಿ ಏನು ಬೇಕು ನಿಮಗೆ? ಏನು ಬೇಕು ತಗೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಟೈಮ್ ಆಲ್ರೆಡಿ 10:30 ಆಗ್ತಿದೆ ಆ್ಯಂಡ್ ಇವಾಗ 15 ಮಿನಿಟ್ಸ್ ಆಯಿತು ನಾವು ಡಿಮಾರ್ಟಿಂದ ಬಂದು. ಫುಲ್ ಕ್ಲೋಸಿಂಗ್ ಟೈಮ್ ಆಗಿತ್ತು, ಆವಾಗ ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ತುಂಬ ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು. ಸೊ ಅಲ್ಲಿ ನೋಡ್ಬೋದು ನೀವು, ಆ ಸೋಫಾ ಮೇಲೆ ಕೆಳಗಡೆ ಎಲ್ಲ ಫುಲ್ ಶಾಪಿಂಗ್ ಮಾಡಿದ್ದೆಲ್ಲ ಇದೆ. ನಾನು ಪ್ರತಿಯೊಂದು ತೋರಿಸೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಇದೆ. ಸೊ ಒಂದೊಂದನ್ನು ತೋರಿಸ್ಕೊಂಡು ಕೂರೋದಕ್ಕಾಗೋದಿಲ್ಲ. ಸೊ ರ್ಯಾಂಡಮಾಗಿ ಒಂದ್ಸತಿ ತೋರಿಸ್ತೀನಿ ಅದನ್ನ ಸೆಗ್ರಿಗೇಟ್ ಮಾಡಿದಾಗ. ಆ್ಯಂಡ್ ಇವಾಗ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ತಕ್ಷಣ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.